ನಾವು ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜು ಕಡಪಟ್ಟಿಯಿಂದ ಬಂದಿದ್ದೀವಿ. ಇವತ್ತ ಮಕ್ಕಳಿಗೆ ಈ ಒಂದು ಕೌಶಲ್ಯತೆಯನ್ನ ಯಾವ ರೀತಿಯಾಗಿ ಬೆಳೆಸಬೇಕು, ಇವತ್ತ ಮಕ್ಕಳು ತಮ್ಮ ಸ್ವಂತ ಉದ್ಯೋಗದಿಂದ ತಾವು ತಮ್ಮ ಜೀವನವನ್ನು ನಡೆಸ್ಬೇಕಾಗತ್ತೆ ಮುಂದೆ. ಅದಕ್ಕೆ ಇಂಥ ಒಂದು ಕೌಶಲ್ಯವನ್ನ ಯಾವ ರೀತಿಯಾಗಿ ಮಾಡ್ಬೇಕಂತ ತಿಳ್ಕೊಂಡು ಇವತ್ತ ನಾವು ಇಲ್ಲಿ ಮೇಡಮ್ ಅವರು ಒಂದು ಹ್ಯಾಂಡ್ ವರ್ಕ್ ಅನ್ನು ಮಾಡಿದ್ದಾರೆ. ಮೊದಲ ಮೇಡಮ್ ಅವರು ತಮ್ಮ ಹೆಸರು ಯಾವಬೇಕು? ಗಾಯತ್ರಿ. ಈ ಒಂದು ಹ್ಯಾಂಡ್ ವರ್ಕ್ ಅನ್ನ ಎಷ್ಟು ವರ್ಷದಿಂದ ಮಾಡಾಕ್ತಿದ್ರಿ ಮೇಡಮ್? ಇದನ್ನ 4 ವರ್ಷ ಆಯ್ತು. ಮುಂದೆ ಇದನ್ನ ನೀವು ಯಾವ ರೀತಿ ಕಲ್ತ್ರಿ ಇದನ್ನ? 2 ತಿಂಗಳು. ಎಲ್ಲಿ ಯಾವ್ದಾರ ಒಂದು ತರಬೇತಿ ತಗೊಂಡ್ರ ಮೊದಲು? ಇದನ್ನ ಯಾವ ರೀತಿ ಎಲ್ಲ ಮಟೀರಿಯಲ್ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನೀವು ಸಾಮಾನುಗಳನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೊಂಡ್ರಿ? ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಎಲ್ಲಿಂದ ತಂದಿದ್ರಿ ಇದನ್ನ? ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜು ಕಡಪಟ್ಟಿಯಿಂದ ಬಂದಿದ್ದೀವಿ. ಈ ಒಂದು ಕೈಮಗ್ಗದ ಕೌಶಲ್ಯವನ್ನ ಮಕ್ಕಳಿಗೆ ನಾವು ತಿಳಿಸ್ಬೇಕಾಗೈತಿ. ಅದಕ್ಕಾಗಿ ಇವತ್ತು ಯಾವ ರೀತಿ ಇವತ್ತ ನೇಕಾರಿಕೆ ಅನ್ನೋದು ಒಂದು ಬಹಳ ದುಸ್ಥಿತಿಯ ಒಂದು ಸ್ಥಿತಿಯೊಳಗಿರೋದ್ರಿಂದ ಅದು ಸ್ವಂತ ಉದ್ಯೋಗವನ್ನ ಮಕ್ಕಳಿಗೆ ಯಾವ ರೀತಿ ಈ ಒಂದು ಕೌಶಲ್ಯವನ್ನ ಬೆಳೆಸ್ಬೇಕು ಅಂತ ತಿಳ್ಕೊಂಡು ಇವತ್ತ ಈ ಕೈಮಗ್ಗದ ಒಂದು ಮಾಲೀಕರಾಗಿರ್ತಕ್ಕಂಥ ಸುನಿಲ್ ಅವರು ಈ ಒಂದು ಪರಿಚಯವನ್ನ ನಮಗೆ ತಿಳಿಸಿಕೊಡ್ತಾರ. ಇದ್ರ ಬಗ್ಗೆ ಅವರು ಹೇಳ್ಬೇಕಂತ ಕೇಳ್ಕೊತಾ ಇದ್ದೀವಿ. ಸರ್, ಇದು ಯಾವ ರೀತಿಯಾಗಿ ನೀವು ಇವತ್ತು ಸೀರೆಯನ್ನ ಜೋಡಣೆ ಮಾಡ್ತೀರಿ ಇಲ್ಲಿ? ಹೌದು ಸರ್. ಈಗ ಒಂದು ಸೀರೆಯನ್ನು ನೇಯ್ಬೇಕಾರ ನಮ್ಗ ಎಷ್ಟು ಟೈಮ್ ಹಿಡಿತಿತ್ತು? 2.5 3 ತಾಸು. ಇವತ್ತ ಈ ಸೀರೆಯಿಂದ ನಿಮ್ಗೆ ಏನಾರ ಲಾಭ ಅನಿಸ್ತದೆ ಹೆಂಗ? ಇವತ್ತ ಏನು ನೀವು ಇದನ್ನ ಮಾಡ್ತಿದ್ದೀರ, ಇವತ್ತ ಲಾಭ ಇದೆ. ಒಂದು ಸರ್ಕಾರದಿಂದ ಏನ್ರ ಇದಕ್ಕ ಹೆಚ್ಚಿನ ಸೌಲಭ್ಯ ಏನ್ರ ಸಿಗ್ತದೆ ನಿಮ್ಗೆ? ಹೌನ್ರಿ. ಕರೆಂಟ್ ಇಲ್ಲ, ಬಿಲ್ ಇಲ್ಲ. ಹೌದು. ಮುಂದ ಈ ಸೀರೆ ಡಿಸೈನ್ ಯಾವ ರೀತಿ ಹಂಗೆ ಇದನ್ ಮಾಡ್ತೀರಿ? ಹೌನ್ರಿ. ಒಂದ್ ಸ್ವಲ್ಪ ಅದ್ರ ಬಗ್ಗೆ. ಹೌನ್ ಸರ್. ಹೌನ್ ಇದ್ದಿದ್ದಿಲ್ಲ. ಹೌನ್ರಿ. ಹೌನ್ರಿ. ಹಾ, ಹೌದ್ರಿ. ಹೌನ್ರಿ. ಆ ಟೈಪ್ ಡಿಸೈನ್ ಮೂಲ ಕಾರಣ ಗ್ರಾಫರ್. ಆ ಡಿಸೈನ್ ಅನ್ನ ನೀವು ಮೊದಲ ಒಂದು ಜೋಡಿಸಿ ಹೋಗ್ಬೇಕು. ಅದಕ್ಕೆ ಜೋಡಿಸ್ಕೊಂಡ್ಮ್ಯಾಗ ಮಷಿನ್ ಸ್ಟಾರ್ಟ್ ಮಾಡಿದ್ಮೇಲೆ ತಾನ ತಗೋತಿದ್ರಲ್ಲ ನೂಲುಗಳನ್ನ. ಮುಂದ ಈ ಕಲರ್ ನೂಲನ್ನ ನೀವು ಯಾವ ರೀತಿ ಗೊತ್ತ ಮಾಡ್ಕೊತೀರ? ಒಂದ್ ಕಲರ್ ಒಂದ್ ಮ್ಯಾಚ್. ಮತ್ತೆ ಯಾವ ತರ ನೀವು ಸೀರೆಗಳನ್ನ ಇಲ್ಲಿ ನೇಯ್ತೀರಿ? ಯಾವ ಟೈಪ್ ನೇಯ್ತೀರಿ? ಪ್ಯೂರ್ ಕಾಟನ್, ಜರಿ ಬಾರ್ಡರ್. ಮತ್ತೆ ಇವತ್ತು ರೇಷ್ಮೆ ಸೀರೆ ಮಾಡ್ಬೇಕಾದ್ರೆ ಇಲ್ಲಿ ಸಾಧ್ಯದಿಲ್ಲ. ರೇಷ್ಮೆ ಸೀರೆ ರೇಷ್ಮೆ ಸೀರೆ ಇನ್ನಂದ್ರು 4,000 4,500 ಒಂದ್ ಸೀರೆಗೆ 10 ಕಿಲೋ ರೇಷ್ಮೆ ಅಂದ್ರ 2.5 ರೇಷ್ಮೆಗೆ ಎಲ್ಲಾ ಕೊಟ್ಟ ತಗೊಳ್ಳೋರು ಕಡಿಮೆ, ಸೇಲ್ ಕಡಿಮೆ. ನಮ್ಮ ಮಂದಿ ಸೀಸನ್ದಾಗ ಸೀರೆ 2-3 ರೂಪಾಯಿ ಪ್ರೊಡಕ್ಷನ್ ಜಾಸ್ತಿ.
ಸಿರಿ ಮಾಡಿದ್ರೆ ಲಾಭ ಹಾ ಮಾಡ್ಲಿಕ್ಕೆ ಅಂದ್ರೆ ನೀವು ಇಲ್ಲಿ ಬನಟ್ಟಿ ಹೋಗಿ ಕೊಟ್ಟು ಬರೋದು ಅಷ್ಟೇ ಸೀರೆ ಅವ್ರ ರಾ ಮೆಟೀರಿಯಲ್ ನಮ್ಮಲ್ಲಿ ಹಾನ್ರಿ ಅವರು ಮೆಟೀರಿಯಲ್ ತಗೋಬೇಕು ಹಾ ಹಾನ್ರಿ ಹೌದು ಒಂದ್ ಅದಕ್ಕ ರೇಟ್ ಹೆಂಗ್ ಇದ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಇವ್ರು? ಅದು ಇರ್ತದೆ ಹಾ ಹಾ ಹೆಚ್ಚಾಗಿ ನಿಮ್ದು ಈ ಸೀರೆಗಳು ಯಾವ ಭಾಗದ ಒಳಗೆ ಸೇಲ್ ಆಗ್ತಾವ್ರಿ ಮಹಾರಾಷ್ಟ್ರ ತಮಿಳ್ನಾಡು ಸ್ವಲ್ಪ ತೋರಿಸ್ರಿ ಇದನ್ನ ಹೇಳಿ ನಮ್ಮ ಭಾಗದಾಗ ಹಾ ನಮ್ಮ ಸೀರೆ ಅಲ್ಲಿ ಸ್ಟಾರ್ಟ್ ಮಾಡಿ ತೋರಿಸ್ ಹೆಂಗ್ ಹೆಂಗಿದೆ ಇದನ್ನ ಯೂಸ್ ಮಾಡೋದು ಹೆಂಗ್ ಯೂಸ್ ಮಾಡ್ತಾರೆ ಸರ್ ಇದನ್ನ ಅಲ್ಲ ಇದನ್ನ ಏನ್ರ ಇದು ಇಲ್ಲಿ ಒಳಗೆ ಇಡ್ತೀರ ನಾ ಕೈ ಹಾ ಹೌದ್ರಿ ಇಲ್ಲಿಂದ ಹಿಂಗ್ ಹೋಗಿ ಬರ್ತನ್ರಿ ಅದು ಹಾ ಇದಿರ್ಲ ಅಂದ್ರೆ ಆಗದೇ ಇಲ್ಲ ಅದು ಚಲೋ ಇದ ನೋಡ್ರಿ ಇಲ್ಲೊಂದ್ ಸೀರೆ ಈ ಕಡೆ 2 ಸೀರೆ ಮಾಡ್ಲಿಕ್ಕತ್ತಿದಾರ ಇದೆಲ್ಲ ಕೈಮಾಗ ಇರ್ತದೆ ಹೌನ್ ಸರ್ ಮತ್ತ ಹಾ ಬೇಡಿಕೆ ಬಹಳ ಹೌನ್ರಿ ಅವರು ನಮ್ಗೆ ರಿಸೀವ್ ಮಾಡ್ತು ಪ್ರೊಡಕ್ಷನ್ ಜಾಸ್ತಿ ಆಗ್ತು ಕಡಿಮೆ ಆಗ್ತು ಹೌದು ಹೌನ್ರಿ ಮಾರ್ಕೆಟ್ ಡೌನ್ ಆಯ್ತು ಪ್ರೊಡಕ್ಷನ್ ಜಾಸ್ತಿ ಆಗ್ತು ಹೌನ್ರಿ ಸಿರಿ ಉಡಾವ ಸಂಖ್ಯೆ ಕಡಿಮೆ ಹಾ ಅದು ಸಿರಿ ಉಡಾಯಿ ಕಾಟನ್ದ ಬೇಡಿಕೆ ಕಡಿಮೆ ಏನ್ ಪ್ರಶ್ನೆ ಕೇಳಿದ್ರೆ ಕೇಳ್ರಿ ಹಾ ಪಂಚ್ ಯಾವ ಪ್ರಯುಕ್ತ ಯಾವ ದಾರಿ ಯಾವ ಸೈ ಒಂದು ಕೋಳಿಗೆ ಅವಕಾಶದಲ್ಲಿ ಇದೆ ಬಿಡ್ರಿ ಎಲ್ಲ ಬನಟ್ಟಿನ ತಗೊಳ್ಳಿ ಹತ್ತಿ ಇದೆ ಎಲ್ಲ ಕಾಟನ್ ಐತೆ ಅಲ್ಲಿ ಎಳಿ ಕಟ್ ಆಗಲ್ಲ ಸರ್ ಅದು ಅಕ್ಕದಲ್ಲಿ ಈಗೆಲ್ಲ ಟೆಕ್ನಾಲಜಿ ಸ್ವಲ್ಪ ಸ್ಪೀಡ್ ಆಗೈತಿ ಹೌನ್ರಿ ಮೊದಲ ಒಂದು ದಾರ ಕಾಟನ್ ಇದ್ದು ಒಂದು ದಾರ ಮಾಡಿಸಿ ಈಗ ಟೆಕ್ನಾಲಜಿ ಹೆಂಗಾಗೈತಂದ್ರ ಇದು ಕಾಟನ್ ದಾರ ಹೌನ್ರಿ ಇದ್ರೊಳಗನ 50% ಪಾಲಿಸ್ಟರ್ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿ ಬರ್ತದೆ ಪಾಲಿಸ್ಟರ್ ಮಿಕ್ಸ್ ಆಗೋದ್ರೆ ದೊಡ್ಡ ಕಟ್ ಆಗಿ ರೇಟ್ ಮಾಡ್ತೀವಿ ಬಂಡವಾಳ ಧನ್ಯವಾದಗಳು ಸರ್ ಎಲ್ಲ ಬನಟ್ಟಿನ ತಗೊಳ್ಳಿ ಎಲ್ಲ ಕಾಟನ್ ಐತೆ ಎಳಿ ಕಟ್ ಆಗಲ್ಲ ಸರ್ ಅದು ಅಕ್ಕದಲ್ಲಿ ಈಗೆಲ್ಲ ಟೆಕ್ನಾಲಜಿ ಸ್ವಲ್ಪ ಸ್ಪೀಡ್ ಆಗೈತಿ ಹೌನ್ರಿ ಮೊದಲ ಒಂದು ದಾರ ಕಾಟನ್ ಇದ್ದು ಒಂದು ದಾರ ಮಾಡಿ ಈಗ ಟೆಕ್ನಾಲಜಿ ಹೆಂಗಾಗೈತಂದ್ರ ಇದು ಕಾಟನ್ ದಾರ ಹೌನ್ರಿ ಇದ್ರೊಳಗನ 50% ಪಾಲಿಸ್ಟರ್ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿ ಬರ್ತದೆ ಪಾಲಿಸ್ಟರ್ ಮಿಕ್ಸ್ ಆಗೋದ್ರೆ ದೊಡ್ಡ ಕಟ್ ಆಗಿ
ಅಂದ್ರೆ ಇದು ರೇಟ್ ಮತ್ತೆ ಕಡಿಮೆ. ಹ್ಮ್ ನಮ್ಮ ಕಣ್ಣು ಕಡಿಮೆ, ಬಂಡವಾಳ ಕಡಿಮೆ. ಬಂಡವಾಳ. ಧನ್ಯವಾದಗಳು ಸರ್. ಇದು ಮಿಲ್ನ ರೆಡಿ ಇದು ಮೊದಲ ದಹಿ ಗಂಜಿರಿ ಗಂಜಿ ಹಂಗೆ ನೀರು ಮತ್ತೆ ವಾಪಸ್ ಹಿಂದೆ ಗಂಜಿ ಐತೆ ಹೋಗ್ಬೇಕು ಗಂಜಿ ಅಂದ್ರೆ ಚಂದ ಈಗ ನೀರ್ ಚೆನ್ನಾಗಿಲ್ಲ ಉಣ್ಣು ಬೇಕು. ತೋರ್ಸ ಅಲ್ಲಿ ವಿಡಿಯೋ ಹೋಗ್ತೈತಿ. ಒಂದ್ ನ್ಯೂಸ್ ಆತಂತ ಒಂದು ವೈದ್ಯರಿಗೆ ಮತ್ತ ಐರನ್ ಮಾಡ್ಕಿಸಿಂದ ಅಷ್ಟು ಒಂದ್ ಸೀರೆ ಎಷ್ಟು ಸರ್ ಮತ್ತೀಗ ಇದು 300 ರೂಪಾಯಿ ಮಾಡೋದು ಹೋಲ್ಸೇಲ್ ಅಂಗಡಿ ಹೋಗ್ಬೇಕಾರ ಒಂದ್ 100-200 ಪ್ಲಸ್ ಆಗತ್ರಿ. 400 ಅಂಗಡಿ ಮಾಡೋದು ಇದು ಮಾಡಾಕತ್ತ ಎಷ್ಟು ವರ್ಷ ಆಯ್ತು? ನಾನ 25 ವರ್ಷ ಮಾಡಿ ಸಮಯ ಚಾಲು ಮಾಡ್ಯಾನ 9 ಸಾಲಿ ಬೇಕು. ಆಯ್ತು.